ಹೇ ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಜ್ಞಾರ್ಯ ಆ್ಯಂಡ್ ಇದು ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಮೇಕಪ್ ಲುಕ್. ಈ ವಿಡಿಯೋದಲ್ಲಿ ನಮ್ಮ ಅಕ್ಕ ಎಂಗೇಜ್ಮೆಂಟ್ಗೆ ನಾನು ಸಿಂಪಲ್ ಆಗಿ ಹೇಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ. ನಾನು ಮೇಕಪ್ಗಿಂತ ಒಂದು ಸ್ವಲ್ಪ ಸ್ಕಿನ್ ಕೇರ್ ಜಾಸ್ತಿ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಸೆರಮ್ ಸ್ಪ್ರೇ ಯೂಸ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಪ್ರೈಮರ್ ಹಚ್ಕೊತಾ ಇದ್ದೀನಿ. ನಿಮಗೆ ಫೌಂಡೇಶನ್ ಹಚ್ಚೋದು ಇಷ್ಟ ಆಗಲ್ಲ ಅಂದರೆ ಪ್ರೈಮರ್ ಹಚ್ಬಿಟ್ಟು ಅದಾದ್ಮೇಲಿಂದ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಲೈಟಾಗಿ ಕನ್ಸಿಲರ್ ಹಚ್ಕೊತಾ ಇದ್ದೀನಿ. ನಾನು ತುಂಬ ಜಾಸ್ತಿ ಯೂಸ್ ಮಾಡೋದಿಲ್ಲ, ಲೈಟಾಗಿ ಕಣ್ಣು ಕೆಳಗೆ ಮತ್ತು ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅಲ್ಲಿ ಹಚ್ಕೊತೀನಿ. ಅದನ್ನ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಇವಾಗ ಐಬ್ರೋ ಫಿಲ್ ಮಾಡ್ಕೊತೀನಿ. ಇವಾಗ ನಾನು ಯೂಸ್ ಮಾಡ್ತಾ ಇರೋ ಐಬ್ರೋ ಫಿಲ್ಲರ್ ಬಂದ್ಬಿಟ್ಟು ಮಾರ್ಸ್ ಇಂದ ತುಂಬಾ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಆಗಿ ಕೂಡ ಕಾಣಿಸುತ್ತೆ ಅಂಡ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೀವು ಐಬ್ರೋ ಫಿಲ್ ಮಾಡಲ್ಲ ಅಂದ್ರೆ ಈ ಒಂದು ಸ್ಟೆಪ್ ನ ಆಡ್ ಮಾಡ್ಕೊಳ್ಳಿ, ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ. ಐಬ್ರೋ ಫಿಲ್ ಎಲ್ಲ ಆದ್ಮೇಲಿಂದ ಈ ತರ ಒಂದು ಬ್ಯೂಟಿ ಸ್ಪಂಜ್ ತಗೊಂಡು ನಾನು ಫಸ್ಟ್ ಕನ್ಸಿಲರ್ ಏನೇನು ಹಾಕೊಂಡಿದೆ ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಅದನ್ನ ಬ್ಲೆಂಡ್ ಮಾಡಾದ್ಮೇಲಿಂದ ಒಂದು ಸ್ವಲ್ಪ ಲೈಟ್ ಆಗಿ ಫೌಂಡೇಶನ್ ಯೂಸ್ ಮಾಡ್ತೀನಿ. ನನಗೆ ತುಂಬಾ ಹೆವಿಯಾಗಿ ಕಾಣಿಸೋದು ಇಷ್ಟ ಆಗಲ್ಲ, ಸೊ ಸ್ವಲ್ಪ ಲೈಟ್ ಆಗಿನೇ ಹಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಹಾಗೆ ನೀವು ಫೌಂಡೇಶನ್ ಕನ್ಸಿಲರ್ ಇದನ್ನೆಲ್ಲ ಬ್ಲೆಂಡ್ ಮಾಡೋದಕ್ಕೆ ಬ್ಯೂಟಿ ಬ್ಲೆಂಡರ್ ಆದ್ರೂ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಈ ತರ ಬ್ರಷಸ್ ಕೂಡ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿಯಿಂದ, ತುಂಬಾ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ತುಂಬಾ ಹೆವಿ ಚೇಂಜಸ್ ಇಲ್ಲ ಅಂದ್ರೂ ಆ ಒಂದು ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಫೇಸಸ್ ಕೆನಡಾ ಇಂದ ತುಂಬಾ ಅಫೋರ್ಡಬಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ಮೇನ್ ಏನೇನು ಮಾಡಬೇಕು ಎಲ್ಲ ಆಗಿದೆ. ಸ್ವಲ್ಪ ಲೈಟಾಗಿ ಐ ಮೇಕಪ್ ಮಾಡ್ಕೊತೀನಿ. ನಾನು ಇವಾಗ ಒಂದು ಸ್ವಲ್ಪ ನ್ಯೂಡ್ ಶೇಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೈಟಾಗಿ ಒಂದು ನ್ಯೂಡ್ ಶೇಡ್ ತಗೊಂಡು ಆಲ್ ಓವರ್ ಮೈ ಐಲಿಡ್ಸ್ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಅದಾದ್ಮೇಲಿಂದ ಒಂದು ಸ್ವಲ್ಪ ಲೈಟ್ ಬ್ರೌನ್ ಶೇಡ್ ತಗೊಂತೀನಿ. ಅದನ್ನ ಐ ಎನ್ಸ್ಗೆ ಒಂದು ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಒಂದು ಸ್ವಲ್ಪ ಕಣ್ಣು ಒಂಚೂರು ಓಪನ್ ಆದಂಗೆ ದೊಡ್ಡದಾಗಿ ಕಾಣಿಸ್ಲಿ ಅಂತ. ಇಷ್ಟೇ ತುಂಬ ಮೇನ್ ಆಗಿ ಯೂಸ್ ಮಾಡೋದು ನಾನು. ಇದಾದ್ಮೇಲಿಂದ ಒಂದು ಸ್ವಲ್ಪ ಶಿಮ್ಮರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಶಿಮ್ಮರ್ ಇದೆಯಲ್ಲ ಒಂಥರ ಬ್ರೌನ್ ಬರ್ಗ್ಯಾಂಡಿ ಕಲರ್ ಅಲ್ಲಿ ಇದೆ. ಇದನ್ನ ಒಂಚೂರು ಲೈಟ್ ಆಗಿ ಫಸ್ಟ್ ಅಪ್ಲೈ ಮಾಡ್ಕೊಂಡು, ಇದಾದ್ಮೇಲಿಂದ ಸ್ವಿಸ್ ಬ್ಯೂಟಿ ಇದೆ, ಇನ್ನ ಒಂದು ಪ್ಯಾಲೆಟ್ ಇದೆ, ಅದರಲ್ಲಿ ಒಂಥರ ಶಿಮ್ಮರ್ ಇದೆ, ಅದು ಹೆಸರು ನಂಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಅದನ್ನ ತಗೊಂಡು ಸ್ವಲ್ಪ ಸೆಂಟರಿಗೆ, ಐ ಸೆಂಟರ್ ಬರುತ್ತಲ್ಲ ಅಲ್ಲಿ ಅಪ್ಲೈ ಮಾಡ್ಕೊತೀನಿ. ಸೊ ಈ ತರ ಕಾಣಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಇದ್ದಿದ್ದೆ ನಾರ್ಮಲ್ ಕಾಜಲ್ ಮತ್ತು ಐಲೈನರ್ ಹಾಕೊತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ನೀಟಾಗಿ ವಿಂಗ್ ಐಲೈನರ್ ಥರ ಹಾಕೊತಾ ಇದ್ದೀನಿ. ಆ್ಯಂಡ್ ಕಾಜಲ್ ನಾನು ತುಂಬ ಫಸ್ಟ್ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತಿತ್ತು, ಬಟ್ ಈ ಒಂದು ಕಾಜಲ್ ಪ್ಲಮ್ಮಿಂದ ಟ್ರೈ ಮಾಡಿದಾಗಿಂದ ಇದು ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ರೆನೆಯಲ್ಲಿ ಕೂಡ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಫೈನಲ್ ಐಗೆ ಕಂಪ್ಲೀಟ್ ಮಾಡೋದಕ್ಕೆ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು 2 ಕೋಟ್ ನೀಟಾಗಿ ಅಪ್ಲೈ ಮಾಡ್ತೀನಿ, ಯಾಕಂದರೆ ಕಣ್ಣು ಒಂದು ಸ್ವಲ್ಪ ಓಪನ್ ಆಗಿರೋ ಥರ ಕಾಣಿಸ್ಲಿ. ಯಾಕಂದರೆ ನಂದು ಕಣ್ಣು ಮೊದಲೇ ತುಂಬ ಸಣ್ಣ ಕಾಣಿಸುತ್ತೆ. ಸೊ ಏನು ಮಾಡಿದ್ರು ನಾನು ಮಸ್ಕಾರ ಸ್ಕಿಪ್ ಮಾಡಲ್ಲ. ಇವಾಗ ನನ್ನ ಫೇವ್ರೆಟ್ ಸ್ಟೆಪ್ ಬಂತು ಬ್ಲಷ್. ಈ ಒಂದು ಬ್ಲಷ್ ತುಂಬ ಚೆನ್ನಾಗಿದೆ, ಪ್ಯಾಕ್ ಕಾಸ್ಮೆಟಿಕ್ಸಿಂದ. ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಲಿಕ್ವಿಡ್ ಬ್ಲಷ್, ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾನು ಬ್ಲಷ್ ಒಂದು ಸ್ವಲ್ಪ ಲೇಯರ್ ಬೈ ಲೇಯರ್ ಹಾಕೊಂಡು ನೀಟಾಗಿ ಹಾಕೊತೀನಿ, ಇಲ್ಲ ಫಸ್ಟೇ ಜಾಸ್ತಿ ಆಗಿಬಿಡುತ್ತೆ ಅಂತ. ಇವಾಗ ಒಂದು ಸ್ವಲ್ಪ ಹೈಲೈಟರ್ ಯೂಸ್ ಮಾಡಿಕೊಂಡು ನನ್ನ ಹೈ ಪಾಯಿಂಟ್ಸ್, ಚೀಕ್ಸ್ ಹತ್ರ ಇಲ್ಲ ನೋಸ್ ಹತ್ರ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ನಿಜವಾಗ್ಲೂ ಹೈಲೈಟರ್ ಹಾಕೊಂಡಾಗ ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇವಾಗ ಫೈನಲ್ ಸ್ಟೆಪ್ ಬಂದು ಲಿಪ್ಸ್ಟಿಕ್. ನಾನು ಒಂದು 2-3 ಲಿಪ್ ಲೈನರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಡಾರ್ಕ್ ಬ್ರೌನ್, ಇನ್ನೂ ಒಂದು ಹಾಗೆ ಒಂದು ಸ್ವಲ್ಪ ಲೈಟ್ ನ್ಯೂಡ್ ಶೇಡಲ್ಲಿ ಒಂಥರ ಮರೂನ್ ರೆಡ್, ಇದು 2 ಮಿಕ್ಸ್ ಮಾಡಿ ಫಸ್ಟ್ ಹಚ್ಕೊಂಡು ಈ ಒಂದು ಲಿಪ್ಸ್ಟಿಕ್ನ ಫಸ್ಟ್ ಹಚ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಸೆಕೆಂಡ್ ಲೇಯರ್ ಆಗಿ ಅಪ್ಲೈ ಮಾಡ್ತೀನಿ. ಇದಾದ್ಮೇಲಿಂದ ಇನ್ನೂ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿದೆ. ಇದೇ ಆ ಒಂದು ಹಾಟ್ ರೆಡ್ ಲಿಪ್ಸ್ಟಿಕ್ ಬರುತ್ತೆ, ಇದನ್ನ ಅಪ್ಲೈ ಮಾಡಿಕೊಂಡು ಬರೀ ಸೆಂಟರಲ್ಲಿ ಮಾತ್ರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ಒಂದು ಸ್ವಲ್ಪ ಫಿಕ್ಸಿಂಗ್ ಸ್ಪ್ರೇ ಹಾಕೊತಾ ಇದ್ದೀನಿ. ಇಷ್ಟೇ, ಮುಗೀತು ನನ್ನ ಮೇಕಪ್. ಹೇಗಿದೆ, ನಿಮಗೆ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತಾ ಇದೆ ಅಂತ ತಿಳಿಸಿ. ನನಗಂತೂ ನನ್ನ ಮೇಕಪ್ ತುಂಬಾ ಇಷ್ಟ ಆಯಿತು. ಹಾಗೆ ಒಂದು ಸ್ವಲ್ಪ ಲೈಟಾಗಿ ಆಕ್ಸೆಸರೀಸ್ ಹಾಕೊತಾ ಇದ್ದೀನಿ, ಇಯರಿಂಗ್ಸ್, ಒಂದು ಸ್ವಲ್ಪ ಬ್ರಾಸ್ಲೆಟ್, ಅಷ್ಟೇ ನನ್ನ ಮೇಕಪ್ ಮುಗೀತು. ಸೊ ದಿಸ್ ಈಸ್ ಮೈ ಮೇಕಪ್. ನನಗೆ ಅನಿಸೋ ಪ್ರಕಾರ ಲಿಪ್ಸ್ಟಿಕ್ಕಿಂದನೇ ಈ ಹೋಲ್ ಲುಕ್ ತುಂಬ ಚೆನ್ನಾಗಿ ಕಾಣಿಸಿತು. ಲಿಪ್ಸ್ಟಿಕ್ ತುಂಬ ಇಂಪಾರ್ಟೆಂಟ್ ಅಂತ ಇದರಿಂದನೇ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಮೇಕಪ್ ಈ ಥರ ನಾನು ಮಾಡ್ಕೊಂಡಿದ್ದೆ. ಬೇರೆ ಯಾವುದಾದ್ರೂ ವಿಡಿಯೋ ಮಾಡಬೇಕು ಅಂದರೆ ತಿಳಿಸಿ, ಇಲ್ಲ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ತಿಳಿಸಿ. ಇಷ್ಟೇ, ಇವತ್ತಿನ ವಿಡಿಯೋ ಮುಗಿತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.